ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನದಲ್ಲಿ ನಮ್ಮ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ದೇವರ ಆಲಯಕ್ಕೆ ಹೋಗುವಂಥದ್ದು ಬಹಳ ಅವಶ್ಯಕವಾಗಿದೆ ಎಂದು ಗುರುತಿಸಿ ನೀವು ಬೆಳಗ್ಗೆ ಬೇಗ ಎದ್ದಿದ್ದೀರೆಂದು ಮತ್ತು ದೇವರ ಆಲಯಕ್ಕೆ ಹೋಗಲು ಸಿದ್ಧರಾಗ್ತಿದ್ದೀರೆಂದು ನಂಬುತ್ತೇನೆ. ಈ ಅನುದಿನದ ಧ್ಯಾನದಲ್ಲಿ ಒಂದು ಚಿಕ್ಕ ಸಂದೇಶ ನಿಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂಬ ಆಸೆಯಿಂದ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿರಿ, ವಾಕ್ಯ ಧ್ಯಾನಿಸೋಣ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವನ್ನು ಪರಿಶುದ್ಧ ದಿನವೆಂದು ಪರಿಗಣಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವ ಹಾಗೆ ನಮ್ಮ ದೇವರು ಸಜೀವವುಳ್ಳಾತನು, ನಮ್ಮ ಮೊರೆ ಕೇಳುವಾತನು ಎಂಬುದಾಗಿ ನಂಬಿಕೆಯಿಂದ ನಿಮ್ಮ ಆಲಯಕ್ಕೆ ಹೋಗಿ ವಿಶ್ವಾಸಿಗಳೊಂದಿಗೆ ಕೂಡಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ನಿಮ್ಮ ನಾಮ ಧರಿಸಿರುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಸಭೆಗೆ ಹೋಗುತ್ತಾ ಇದ್ದೀರಾ? ಈಗಾಗಲೇ ಕೆಲವರು ಹೊರಡಿರ್ತೀರಿ. ಕೆಲವೊಂದು ಆರಾಧನೆ ಅರ್ಲಿ ಮಾರ್ನಿಂಗೇ ಇರ್ತವೆ, ಮತ್ತೆ ಕೆಲವೊಂದು ಆರಾಧನೆಗಳು 9 ಗಂಟೆಗೆ, 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಎನ್ನುವಂತೆ ಕೆಲವೊಂದು ಚರ್ಚಸ್ಗಳಲ್ಲಿ ಸ್ಥಳ ಇಲ್ಲದಕ್ಕಾಗಿ ಎಷ್ಟೋ ಸರ್ವಿಸಸ್ಗಳು 5-6 ಸರ್ವಿಸಸ್ ನಡೆಸುತ್ತಾರೆ. ಹಾಗೆಯೇ ಕೆಲವೊಂದು ಸಭೆಗಳಲ್ಲಿ ಸ್ಥಳ ಇದ್ದಾಗಿಯೂ ಕೂಡ ಎಲ್ಲರಿಗೂ ಅನುಕೂಲವಾಗಿರುವುದಕ್ಕೋಸ್ಕರ ಜನರು ತಮ್ಮ ಅನುಕೂಲತೆಯ ಮೇರೆಗೆ ಬರುವ ಹಾಗೆ ವಿವಿಧ ಟೈಮಿಂಗ್ಸ್ನಲ್ಲಿ ವಿವಿಧ ಸರ್ವಿಸ್ಗಳನ್ನು ನಡೆಸುತ್ತಾರೆ. ಅಷ್ಟಕ್ಕೂ ಕರ್ತನ ದಿನವನ್ನು ಕರ್ತನ ದಿನವೆಂಬುದಾಗಿ 1 ಗಂಟೆ ಅಷ್ಟೇ ದೇವರ ಆಲಯಕ್ಕೆ ಹೋಗುವುದಲ್ಲ, ಇಲ್ಲವೇ 3 ಗಂಟೆ ಅಲ್ಲಿ ಕೂತ್ಕೊಂಡು ಬರುವಂಥದ್ದೂ ಅಲ್ಲ. ಇದನ್ನು ಯಾವತ್ತು ನಾವು ಗುರುತಿಸುತ್ತೇವೋ ಅವತ್ತು ಧನ್ಯರಾಗ್ತೇವೆ. ಸಬ್ಬತ್ ದಿನ ಶನಿವಾರವಾಗಿದೆಯೋ ಭಾನುವಾರವಾಗಿದೆಯೋ ಎನ್ನುವಂತಹ ಮತ್ತೊಂದು ವಿಧವಾಗಿ ಹೇಳುವ ವ್ಯಕ್ತಿಗಳಿದ್ದಾರೆ. ಯಹೂದ್ಯರಿಗೆ ಸಬ್ಬತ್ ದಿನ ಶನಿವಾರವೇ ಆಗಿದೆ. ಯಾಕೆಂದರೆ ಅವರ ಆ ಪದ್ಧತಿಯ ಪ್ರಕಾರ ಪಸ್ಕ ಹಬ್ಬದ ನಂತರ ಬರುವಂತಹ ಅವರ ಲೆಕ್ಕಾಚಾರವೇ ಆ ರೀತಿಯಾಗಿದೆ. ಆದರೆ ಹೊಸ ಒಡಂಬಡಿಕೆ ಬಂದ ಕೂಡಲೇ ಯೇಸುಕ್ರಿಸ್ತನೇ ಸಬ್ಬತ್ ದಿನದ ಕರ್ತನಾಗಿದ್ದೇನೆಂದು ಹೇಳಿದ್ದಾರೆ. ಆತನೇ ನಮ್ಮ ಕರ್ತನಾಗಿದ್ದಾರೆ. ದಿನಗಳು ಮುಖ್ಯವಲ್ಲ, ನಮಗೆ ಕರ್ತನೇ ಮುಖ್ಯ. ನಮ್ಮ ಯೇಸು ಮರಣ ಹೊಂದಿ ಮೃತ್ಯುಂಜಯನಾಗಿ ಎದ್ದು ಬಂದಿರೋದು ಭಾನುವಾರ ಎಂಬುದಾಗಿ ಮೇಲಿಂದ ಮೇಲೆ ಸುವಾರ್ತೆಗಳಲ್ಲಿ ನೀವು ಓದುತ್ತೀರಿ, ಪತ್ರಿಕೆಗಳಲ್ಲಿಯೂ ಗಮನಿಸುತ್ತೀರಿ. ವಾರದ ಮೊದಲನೇ ದಿನ ಅವರು ಕೂಡಿ ಬಂದ್ರೆಂದು. ನಾವು ಯೇಸುಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು ಕರ್ತನನ್ನು ಆರಾಧಿಸುವುದಕ್ಕಾಗಿ ಭಾನುವಾರವೇ ಉತ್ತಮವಾಗಿದೆ. ಭಾನುವಾರ ಆಚರಿಸುತ್ತಿದ್ದೇವೆ. ಕೆಲವರಿಗೆ ರಜೆ ಸಿಗಲಾರದಕ್ಕಾಗಿ ಶುಕ್ರವಾರ ಇಲ್ಲವೇ ಶನಿವಾರ ಆಚರಿಸುತ್ತಾರೆ. ಹೀಗೆ ದಿನಗಳು ಪ್ರಾಮುಖ್ಯವಲ್ಲ, ಆದರೆ ಕರ್ತನನ್ನು ಆರಾಧಿಸುವುದಕ್ಕಾಗಿ ಒಂದು ದಿನ ನೇಮಿಸಿಕೊಳ್ಳಬೇಕು. ದೇವರು ಹೇಳಿದ್ದಾರೆ, 6 ದಿನಗಳವರೆಗೂ ನೀವು ಕಷ್ಟಪಟ್ಟು ಕೆಲಸ ಮಾಡಿರಿ, 7ನೇ ದಿನದಲ್ಲಿ ನನ್ನಲ್ಲಿ ಆನಂದಿಸಿ ಅಂದಿದ್ದಾರೆ. ನನ್ನಲ್ಲಿ ವಿಶ್ರಮಿಸಿರಿ, ನನ್ನಲ್ಲಿ ನೀವೆಲ್ಲರೂ ಸಂತೋಷಿಸಿರಿ, ನನ್ನನ್ನು ಆರಾಧಿಸಿರಿ ಎಂದು ಕರ್ತನು ಹೇಳಿದ್ದಾರೆ. ಇದು ದಶಾಜ್ಞೆಗಳಲ್ಲೂ ಒಂದಾಗಿದೆ. ವ್ಯಭಿಚಾರ, ನರಹತ್ಯ, ಕಳ್ಳತನ ಮಾಡಬಾರದು ಎಂಬುದಾಗಿ ಎಷ್ಟು ಆ ಕಠಿಣವಾದ ಆಜ್ಞೆಗಳಿವೆಯೋ, ಸಬ್ಬತ್ ದಿನದ ವಿಷಯದಲ್ಲಿ ಕೂಡ ನಾವು ಅಲಕ್ಷ್ಯರಾಗಿರಬಾರದು. ಆಜ್ಞೆ ಮೀರಿದ ಹಾಗೆ ಅದು ಇರುತ್ತದೆ. ಅಷ್ಟು ಮಾತ್ರವಲ್ಲ, ಯೆಶಾಯನ ಪ್ರವಾದನೆ ಪುಸ್ತಕದ 58ನೇ ಅಧ್ಯಾಯದಲ್ಲಿ ನೋಡುವುದಾದರೆ 13ನೇ ವಚನ ಹೇಳುವುದೇನೆಂದರೆ, ನನ್ನ ಸಬ್ಬತ್ ದಿನದಲ್ಲಿ ವ್ಯಾಪಾರವನ್ನು ಮಾಡಲಾರದೆ ಅದು ಪ್ರತಿಷ್ಠಿತ ದಿನವಾಗಿದೆ ಎಂದು ನೀವು ಸುಮ್ಮನಿರುವುದಾದರೆ ಏನಂತೆ, ಸಬ್ಬತ್ ದಿನದಲ್ಲಿ ವ್ಯಾಪಾರ ಮಾಡಬಾರದು. ರಜೆ, ಈ ದಿನ ರಜೆ ಎಂಬುದಾಗಿ ಬೋರ್ಡ್ಸ್ಗಳಿರ್ತವೆ ಕೆಲವೊಂದು ಶಾಪ್ಗಳಲ್ಲಿ. ಭಾನುವಾರ ಹೆಚ್ಚು ಕಡಿಮೆ ನಮಗೆ ಗೊತ್ತಾಗದಂತೆ ಪ್ರಪಂಚದ ಅನೇಕ ದೇಶಗಳಲ್ಲಿ ರಜೆ ದಿನವೆಂದು ಘೋಷಿಸಿದ್ದಾರೆ. ಯಾಕೆ ರಜೆ ಅಂದರೆ, ಆ ದಿನ ನೀವು ವಿಶ್ರಾಂತಿ ತೆಗೆದುಕೊಳ್ಳ್ರಿ, ರಿಲ್ಯಾಕ್ಸ್. ಏನಂತೆ, ಭಾನುವಾರದ ವ್ಯಾಪಾರ. ಭಾನುವಾರವೂ ಕೂಡ ವ್ಯಾಪಾರ. 6 ದಿನಗಳಲ್ಲ, 7ನೇ ದಿನವೂ ಕೂಡ ಹೊಟ್ಟೆ ಸಂಪಾದನೆಗಾಗಿ ಪ್ರಯಾಸ, ಲೋಕ ಕಾರ್ಯಗಳಿಗಾಗಿ ಪ್ರಯಾಸ, ಶರೀರ ಅವಶ್ಯಕತೆಗಳಿಗಾಗಿಯೇ ತವಕ ಪಡೋದು. ನಮಗೆ ಆತ್ಮ ಇದೆ ಪ್ರಿಯರೇ. ಮಣ್ಣು ಮಣ್ಣಿಗೆ ಸೇರುತ್ತದೆ, ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತೆ. ಹಾಗಾಗಿ ನಾವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದರ ಅರ್ಥವೇನಾಗಿದೆ? ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬಲಗೊಳ್ಳುವ ಹಾಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಬದುಕೋನು ಎನ್ನುವ ಪ್ರಕಾರ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ
ಕೋಟ್ಯಾಂತರ ದೇವದೂತರು ಆತನಿಗೆ ಸ್ತುತಿಗಾನ ಮಾಡುತ್ತಿರುವಾಗ, ದೇವ ಸ್ವರೂಪದಲ್ಲಿ ಆತನ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟ ನಾವು, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನಾವು ಆತನನ್ನು ಆರಾಧಿಸಬೇಕಾದ ಅವಶ್ಯಕತೆ, ನಾವು ಆತನಲ್ಲಿ ಆನಂದಿಸುವ ಹಾಗೆ, ಆತನು ನಮ್ಮಲ್ಲಿ ನೆಲೆಸುವ ಹಾಗೆ ನಾವು ದೇವರ ಸನ್ನಿಧಿಗೆ ಹೋಗೋದು ಎಷ್ಟೋ ಪ್ರಾಮುಖ್ಯವಾಗಿದೆ. ಭಾನುವಾರದಂದು ವ್ಯಾಪಾರ ಇಟ್ಕೊಳ್ಳಬೇಡಿರಿ, ಅನವಶ್ಯಕವಾದ ಕೆಲಸ ಇಟ್ಕೊಳ್ಬೇಡಿ. ಇದು ನನಗೆ ಪ್ರತಿಷ್ಠೆಯ ದಿನವಾಗಿದೆ ಎಂದು ನೀವು ಸುಮ್ಮನೆ ಇರೋದಾದರೆ, ಸಬ್ಬತ್ ದಿನವು ಮನೋಹರವಾದದೆಂದು, ಯೆಹೋವನಿಗೆ ಪ್ರತಿಷ್ಠಿತವಾದದೆಂದು, ಘನವಾದದೆಂದು ಪರಿಗಣಿಸಬೇಕು. ನೋಡಿ ಪ್ರಿಯರೇ, ಒಂದು ಮದುವೆ ದಿನದಲ್ಲಿ ಯಾರಾದರೂ ವ್ಯಾಪಾರ ಮಾಡ್ತಾರಾ? ಮಧ್ಯಾಹ್ನ ಮದುವೆ ಇಟ್ಕೊಂಡು ಬೆಳಗ್ಗೆ ಶಾಪ್ ತೆರ್ಕೊಂಡು ಕೂತ್ಕೊಳ್ತಾರೋ? ಮಧ್ಯಾಹ್ನ ಮದುವೆ ಆಗಿದೆ ಅಂದ್ಕೊಂಡು ಸಾಯಂಕಾಲ ಅಂಗಡಿ ತೆರೆದು ಅಲ್ಲಿ ವ್ಯಾಪಾರ ಮಾಡ್ತಾ ಕೂತ್ಕೊಳ್ತಾನೋ? ಒಂದು ಮನೋಹರವಾದ ದಿನ, ಒಂದು ದೊಡ್ಡ ಒಂದು ವಿಷಯವಾಗಿದೆ. ವಿವಾಹವು ಎಲ್ಲ ವಿಷಯಗಳಲ್ಲಿ ಘನವಾದದ್ದಾಗಿದೆ. ನಾವು ಪ್ರತಿದಿನ ದೇವರ ಮುಂದೆ ಕಾಣಿಸಿಕೊಳ್ಳುವುದಕ್ಕಾಗಿ, ಕರ್ತನ ದಿನದಲ್ಲಿ ಕರ್ತನೊಂದಿಗೆ ಸಹವಾಸ ಮಾಡುವುದಕ್ಕಾಗಿ, ಕರ್ತನಲ್ಲಿ ಆನಂದಿಸಿ ಕರ್ತನಲ್ಲಿ ಬಲಪಡುವುದಕ್ಕಾಗಿ ಆ ದಿನ ಇದೆಯಲ್ಲವೇ? ಹಾಗಾಗಿ ಇದು ಮನೋಹರ ದಿನವಾಗಿದೆ. ಈ ದಿನ ನಾನು ವ್ಯಾಪಾರ ಮಾಡುವುದಿಲ್ಲ. ಇದು ಮನೋಹರವಾದ ದಿನವಾಗಿದೆ. ಭಾನುವಾರ ಕರ್ತನ ದಿನವಾಗಿದೆ. ಈ ದಿನದಲ್ಲಿ ನಾನು ಸ್ವಂತ ಕೆಲಸಗಳನ್ನು ಮಾಡುವುದಿಲ್ಲ. ಏನಂತೆ ವಾಕ್ಯ ಹೇಳುತ್ತೆ, ನಿನಗಿಷ್ಟಕರವಾದ ಕೆಲಸ ಮಾಡದೇ ವ್ಯಾಪಾರ ಮಾಡಬಾರದು. ನಿಮಗಿಷ್ಟವಾದ ಕೆಲಸ ಮಾಡಿಕೊಳ್ಳಲು ರಜೆಯ ದಿನದಲ್ಲಿ ಪಾರ್ಕಿಗೆ ಹೋಗ್ತೀರಿ, ಪಿಕ್ನಿಕ್ಕಿಗೆ ಹೋಗ್ತೀರಿ, ಬಂಧುಗಳ ಮನೆಗೆ ಹೋಗ್ತಾರೆ. ಬಹಳಷ್ಟು ಕ್ರೈಸ್ತರು ಕೂಡ ವೀಕೆಂಡ್, ಲಾಂಗ್ ವೀಕೆಂಡ್ ಬಂದರೆ ಸಾಕು, ಶುಕ್ರವಾರ, ಶನಿವಾರ, ಭಾನುವಾರ ರಜೆ ಸಿಕ್ಕರೆ ಸಾಕು, ಕೆಲವರು ಊರಿಗೆ ಹೋಗ್ತಾರೆ. ನಮ್ಮಂತಹ ಸಿಟಿಯಲ್ಲಿ ಇರುವವರು, ಹೊರದೇಶದವರಂತೂ ದೇ ಟೇಕ್ ಇಟ್ ಆಸ್ ಎ ಹಾಲಿಡೇ. ಹೌದಲ್ಲವೇ? ಕರ್ತನ ದಿನದಲ್ಲಿ ನೀವು ಆಲಯದಲ್ಲಿರಬೇಕು. ನೀವೆಲ್ಲೋ ಸೀಶೋರ್ನಲ್ಲಾಗಲಿ, ಇಲ್ಲವೇ ಒಂದು ಪಾರ್ಕ್ನಲ್ಲಾಗಲಿ, ಕ್ಲಬ್ನಲ್ಲಾಗಲಿ, ಪಬ್ನಲ್ಲಿ ಇರುವುದಾದರೆ ಅದು ಎಷ್ಟು ಭಯಂಕರವಾದ ವಿಷಯ ನೋಡಿ. ಕರ್ತನ ದಿನವು ಮನೋಹರವಾದ ದಿನವಾಗಿದೆ ಎಂದು ನಿಮಗಿಷ್ಟಕರವಾದ ಕೆಲಸಗಳನ್ನು ಮಾಡದೆಯೂ, ವ್ಯಾಪಾರ ಮಾಡದೆಯೂ, ಲೋಕದಲ್ಲಿ ಹರಟೆ ಹೊಡೆಯಲಾರದೆಯೂ ಇರುವುದಾದರೆ, ಕರ್ತನ ದಿನದಲ್ಲಿ ನಮಗೆ ಲೋಕದ ವರ್ಲ್ಡ್ ನ್ಯೂಸ್ ಅಗತ್ಯವಿಲ್ಲ. ಪರಲೋಕದ ನ್ಯೂಸ್ ನಾವು ಕೇಳುವುದನ್ನು ಕಲಿಯಬೇಕು. ಯಾವಾಗಲೂ ಈ ಲೋಕದ ನ್ಯೂಸ್ ಮುಂದುವರಿಯುತ್ತಲೇ ಇರ್ತವೆ. ಅದನ್ನು ಕೇಳುವಾಗ ಅದರಲ್ಲಿ ಏನಿದೆ ಹೇಳಿ? ಎಲ್ಲ ಅಸೂಯೆ, ದ್ವೇಷ, ಹೋರಾಟಗಳು, ಸಾವು, ಮರಣ, ರೋಗಗಳು. ಅಲ್ಲಿ ಹೀಗಾಯ್ತು, ಅಲ್ಲಿ ಯುದ್ಧ ಆಯ್ತು, ಅಲ್ಲಿ ಭೂಕಂಪ ಆಯ್ತು, ಇಲ್ಲಿ ಬರಗಾಲ ಬಂತು, ಅಲ್ಲಿ ಅನ್ಯಾಯ ಆಯ್ತು, ಇಲ್ಲಿ ದರೋಡೆ ಆಯ್ತು, ಮತ್ತೊಂದು ಕಡೆ ರೇಪ್ ಆಯ್ತು. ಇದೆಲ್ಲವೇ ನ್ಯೂಸು? ಕರ್ತನ ಮಾತು ಕೇಳ್ರಿ, ಪ್ರೋತ್ಸಾಹ ಉಂಟಾಗುತ್ತೆ. ಇಂತಹ ಮಾತು ಕೇಳಿದ್ರೆ ನಿರಾಶೆ ಉಂಟಾಗ್ತದಲ್ಲವೇ? ಲೋಕದ ನ್ಯೂಸ್ ನಮಗೇನಾದರೂ ಉತ್ತೇಜನ ಪಡಿಸುವಂಥದ್ದಾಗಿದೆಯಾ? ನಮಗೇನಾದರೂ ಪ್ರಯೋಜನಕರವಾಗಿದೆಯಾ? ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯದೆ ಟಿವಿ ಮುಂದೆ ಕೂತ್ಕೊಂಡು ನ್ಯೂಸ್ ನೋಡ್ತಾ ಕೂತ್ಕೊಳ್ಳುವುದು, ನ್ಯೂಸ್ ಪೇಪರ್ ಓದುತ್ತಾ ಕೂತ್ಕೊಳ್ಳುವಂಥದ್ದು ಕರ್ತನ ದಿನದಲ್ಲಿ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. ಇಲ್ಲ ಬ್ರದರ್, ನಾವು ಚರ್ಚ್ನಿಂದ ಮನೆಗೆ ಹೋದ ನಂತರ ನೋಡ್ತೇವೆ ಅನ್ಬಹುದೇನೋ? ಅಗತ್ಯವಿಲ್ಲ. ಚರ್ಚ್ನಲ್ಲಿ ಕೇಳಿದ ವಾಕ್ಯ ಹೃದಯದಲ್ಲಿರಬೇಕೇ ಹೊರತು ಮತ್ತೆ ಲೋಕದ ವಾರ್ತೆ ನೀವು ಕೇಳಿ, ಲೋಕದ ವಾರ್ತೆ ಬಗ್ಗೆ ಮಾತಾಡಿಕೊಂಡು ಕೇಳಿದ ವಾಕ್ಯ ಮರ್ತು ಹೋಗುವುದಾದ್ರೆ ಪ್ರಯೋಜನ ಏನಿದೆ? ಕರ್ತನ ದಿನ ಪರಿಶುದ್ಧವಾದದ್ದು. ಈ ದಿನದಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ಮುಗಿದೋಯ್ತು. 52 ಭಾನುವಾರಗಳಲ್ಲಿ ಇದುವರೆಗೂ ಎಷ್ಟು ಮುಗಿದೋದ್ವು? ಇನ್ನೂ ಒಂದು 4 ಭಾನುವಾರಗಳಿವೆ. ಕರ್ತನ ಕೃಪೆ ಇರುವುದಾದರೆ, ನಾವು ಜೀವಂತವಾಗಿರೋದಾದರೆ, ಕರ್ತನ ಬರೋಣ ತಡವಾಗುವುದಾದರೆ. ಹಾಗಾಗಿ ಇಂದಿನಿಂದಲೇ ಈ 4 ಭಾನುವಾರದಲ್ಲಿ ದೇವರೊಂದಿಗೆ ನಾವು ಸಮಾಧಾನಗೊಳ್ಳಬೇಕಾದ ಎಷ್ಟೋ ವಿಷಯಗಳಿವೆ. ಹೇಳಬೇಕಾದ, ತಿಳಿದುಕೊಳ್ಳಬೇಕಾದ, ಹೊಂದಿಕೊಳ್ಳಬೇಕಾದ, ಪಶ್ಚಾತ್ತಾಪ ಪಡಬೇಕಾದ, ಒಪ್ಪಿಕೊಳ್ಳಬೇಕಾದ ಎಷ್ಟೋ ವಿಷಯಗಳಿವೆ. ಈ ವರ್ಷದಲ್ಲೆಲ್ಲ ದೇವರಿಗೆ ಎಷ್ಟು ದುಃಖಪಡಿಸಿದ್ದೇವೆಂದು, ಎಷ್ಟು ವಿಷಯಗಳಲ್ಲಿ ದಾರಿ ತಪ್ಪಿದ್ದೇವೆಂದು, ಎಷ್ಟು ವಿಷಯಗಳಲ್ಲಿ ನಾವು ಇನ್ನೂ ದೇವರಿಗೆ ಮಹಿಮೆ ಪಡಿಸಲಾರದೆ ಇದ್ದೇವೆಂದು, ದೇವರು ಎಷ್ಟು ಮೇಲುಗಳನ್ನು ಮಾಡಿದ್ದಾರೆ ಎಂದು ಯೋಚಿಸಿಕೊಂಡು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ದೇವರ ಆಲಯಕ್ಕೆ ಹೋಗುವುದು, ಕರ್ತನೊಂದಿಗೆ ಕಾಲ ಕಳೆಯುವುದು ಪ್ರತಿ ಭಾನುವಾರ ಬಹಳ ಪ್ರಾಮುಖ್ಯವಾಗಿದೆ. ಈ ವರ್ಷದ ಕೊನೆಯ ತಿಂಗಳಿಗೆ ನಾವು ಬಂದಿದ್ದೇವೆ. ಇರೋ 5 ಭಾನುವಾರಗಳಲ್ಲಿ ಈಗೋ ಈ ದಿನ ಒಂದು ಭಾನುವಾರ ಮುಗಿದೇ ಹೋಯ್ತು. ಅದಕ್ಕೆ ಈ ದಿನವೇ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಈ ವಾರದಿಂದ ಇಂದಿನಿಂದ ನಾನು ಅಂದರೆ ಈ ಭಾನುವಾರದಿಂದಲೇ ವ್ಯಾಪಾರ ಮಾಡುವುದಿಲ್ಲ. ಮಾತ್ರವಲ್ಲ, ಲೋಕದ ವಾರ್ತೆಗಳನ್ನು ಕೇಳುವುದಿಲ್ಲ. ನನ್ನ ಇಷ್ಟಾನುಸಾರವಾದ ಕೆಲಸ ಮಾಡಲ್ಲ. ಇದು ಪ್ರತಿಷ್ಠಿತ ದಿನ ಎಂಬುದಾಗಿ, ಮನೋಹರವಾದ ದಿನ ಎಂಬುದಾಗಿ, ಘನವಾದ ದಿನವಾಗಿ, ಒಂದು ಪ್ರತ್ಯೇಕ ದಿನವಾಗಿ, ಒಂದು ಆನಂದಕರವಾದ ದಿನವಾಗಿ ಗುರುತಿಸಿ ದೇವರ ಮಾತು ಕೇಳುವ ದಿನವಾಗಿ ನಾನು ಘನವಾಗಿ ಆಚರಿಸುತ್ತೇನೆ.
ಯೆಹೋವನ ಪರಿಶುದ್ಧ ದಿನವೆಂದು ಅದನ್ನು ಮಾನ್ಯವೆಂದು ಪರಿಗಣಿಸಿ ಅದನ್ನು ಘನವಾಗಿ ಆಚರಿಸುವುದಾದರೆ ಏನಂತೆ ಘನವಾಗಿ ಆಚರಿಸಬೇಕು. ಈ ಘನ ಎಂಬ ಮಾತು ವಿವರಿಸುತ್ತೇನೆ ಕೇಳ್ರಿ. ಅದು ಗೊಂದಲದಿಂದ ಕೂಡಿದ್ದಲ್ಲ, ಕಿರ್ಚಿ ಕೂಗಾಡುವ ದಿನವಲ್ಲ, ಆಟಪಾಠದ ದಿನವಲ್ಲ, ತಿಂಡಿ ತಿನ್ನುವ ದಿನವಲ್ಲ. ಚರ್ಚ್ ಅಂದ್ರೆ ಈ ದಿನ ತಿನ್ನೋದು, ಅಲ್ಲಿ ಹಾಡುಗಳು, ಅಲ್ಲಿ ಕ್ವಾಯರ್ಗಳು, ಅಲ್ಲಿ ಗೊಂದಲಗಳು. ಕ್ವಾಯರ್ ಇರಬಾರ್ದೆಂದು ಹೇಳ್ತಾ ಇಲ್ಲ, ಹಾಡು ಇರಬಾರ್ದೆಂದು ಹೇಳ್ತಿಲ್ಲ. ಆದರೆ ಆತ್ಮದಲ್ಲಿ ಹಾಡ್ತಿದ್ದೇವೋ, ಕರ್ತನನ್ನು ಘನಪಡಿಸ್ತಿದ್ದೇವೋ, ಆರಾಧಿಸುತ್ತಿದ್ದೇವೋ, ಇಲ್ಲವೇ ಸುಮ್ಮನೆ ಸ್ವರವೆತ್ತಿ ಹಾಡುತ್ತಿದ್ದೇವೋ, ಇಲ್ಲವೇ ಹೃದಯಾಂತರಾಳದಿಂದ ಆರಾಧಿಸ್ತಿದ್ದೇವ ಭಾನುವಾರ ಆರಾಧನೆಗೆ ಹೋದಾಗ? ಆಹಾರ ಭುಜಿಸುವ ವಿಷಯದಲ್ಲಿ ಸಭೆಗಳಲ್ಲಿ ಊಟ ಇರುತ್ತೆ, ಗಂಟೆಗಳವರೆಗೂ ಊಟ ಮಾಡುವುದಕ್ಕಾಗಿ ಸಮಯ ಖರ್ಚು ಮಾಡ್ತಾರೆ, ಆದರೆ ಸಭೆಯೊಳಗೆ ಕೂತ್ಕೊಳ್ಳೋದಿಲ್ಲ. ನೋಡಿ ಪ್ರಿಯರೇ, ನಾವು ಮೀಟಿಂಗ್ ಮುಗಿದ ನಂತರ ಎಷ್ಟೋ ಹೊತ್ತು ಹರಟೆ ಹೊಡಿತಾ ಕೂತ್ಕೊಳ್ತೇವೆ. ಆದರೆ ಮೀಟಿಂಗ್ನಲ್ಲಿ ಮಾತ್ರ ಬಾಯಿ ತೆರೆದು ಪ್ರಾರ್ಥಿಸಿ ಅಂದ್ರೆ ಇಂತಹ ವಿಷಯಗಳೆಲ್ಲ ಕರೆಕ್ಟ್ ಮಾಡ್ಕೊಳ್ಬೇಕು ಹೊಸ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ. ಈಗ ನಮ್ಮ ಮುಂದೆ ಇರುವಂತಹ ಈ 4 ಭಾನುವಾರಗಳಲ್ಲಿ ನಿಖರವಾಗಿ ಈ 5ನೇ ವಾರದೊಂದಿಗೆ ನಿಖರವಾಗಿ ನಾನು ದೇವರ ವಾಕ್ಯ ಹಿಂಬಾಲಿಸುತ್ತೇನೆ ಅನ್ನುವಾಗ ಈ ವರ್ಷದ ಅಂತ್ಯದೊಳಗಾಗಿಯೇ ದೇವರ ಪ್ರಣಾಳಿಕೆ ನೀವು ಅರಿತುಕೊಳ್ತೀರಿ, ದೇವರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ತೀರಿ. ಆತನು ಹೇಳ್ತಾರೆ, ದಾನಿಯೇಲನಿಗೆ ನೀನು ನನಗೆ ಅತಿ ಪ್ರಿಯನಾಗಿದ್ದಿ ಎಂಬ ವಾರ್ತೆ ಕಳಿಸುತ್ತಾರಲ್ಲವೇ, ನೀನು ನನಗೆ ಪ್ರಿಯನಾಗಿದ್ದಿ ಎಂದು ದೇವರು ಹೇಳಿದಾರಲ್ಲವೇ. ಹಾಗೆ ದೇವರು ಮೆಚ್ಚಿಕೊಳ್ಳುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳೋಣ. ನಿಮ್ಮ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಸಿದ್ಧಗೊಳ್ಳಿರಿ ಎಂದು ಬೈಬಲ್ ಹೇಳುತ್ತದೆ. ಹಾಗಾಗಿ ಒಂದು ಇಂಟರ್ವ್ಯೂಗೆ ಹೋಗುವಾಗ ಇಂಟರ್ವ್ಯೂ ಮಾಡುವ ಆಫೀಸರ್ಗೆ ನಾವು ಕಾಣಿಸಿಕೊಳ್ಬೇಕಾದ್ರೆ ಎಷ್ಟೋ ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಳ್ತಾರಲ್ಲವೇ, ಎಷ್ಟೋ ಉದ್ದ ಲೈನ್ನಲ್ಲಿ ವೇಟ್ ಮಾಡ್ತಾರೆ, ಎಷ್ಟೋ ಹೊತ್ತು ವೇಟ್ ಮಾಡ್ತಾರಲ್ಲವೇ. ಎಲ್ಲೇ ಹೋಗ್ರಿ, ಒಂದು ಇಂಟರ್ವ್ಯೂಗಾಗ್ಲಿ, ಒಂದು ಫ್ಲೈಟ್ ಹಿಡಿಯಲು ಹೋಗ್ಲಿ, ಬಸ್ಸಿಗೆ ಹೋಗ್ಲಿ, ಎಷ್ಟೋ ವಿಷಯಗಳಲ್ಲಿ ತಡ ಆಗುತ್ತೆ. ಇತ್ತೀಚೆಗೆ ಮುಂಬೈನಿಂದ ನಾನು ಬರುವಾಗ ಫ್ಲೈಟಿನ ಪ್ರಯಾಣ ಕಾಲಾವಧಿ 2 ಗಂಟೆ ಆದರೆ ಅಲ್ಲಿ ವೇಟ್ ಮಾಡಿದ್ದು 7 ಅವರ್ಸ್. ಯಾಕೆಂದ್ರೆ ಹೇಗಾದ್ರೂ ಮಾಡಿ ನನ್ನ ಗಮ್ಯಕ್ಕೆ ನಾನು ಸೇರಬೇಕಿತ್ತು. ಹಾಗೆಯೇ ನಾವು ದೇವರ ಸನ್ನಿಧಿಯಲ್ಲಿ ಇರಬೇಕು, ದೇವರಿಗೆ ಪ್ರಿಯರಾಗಿರಬೇಕು, ಆತನ ಮುಂದೆ ಕಾಣಿಸಿಕೊಳ್ಳಬೇಕು. ಗಂಟೆಗಳವರೆಗೂ ನಾವು ಕರ್ತನ ದಿನದಲ್ಲಿ ಆತನಿಗಾಗಿ ಕಾದುಕೊಂಡಿರುವುದು, ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ತಪ್ಪೇನಿದೆ? ಲೋಕದಲ್ಲಿ ಎಷ್ಟೋ ತೊಂದರೆ ಪಡ್ತೇವೆ, ಎಷ್ಟೆಷ್ಟೋ ಸಮಯ ವ್ಯರ್ಥ ಮಾಡ್ತೇವೆ. ಈ ದಿನದಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಕರ್ತನ ದಿನದಲ್ಲಿ ನಾನು ವ್ಯಾಪಾರ ಮಾಡುವುದಿಲ್ಲ, ನನಗಿಷ್ಟವಾದ ಕೆಲಸ ಮಾಡುವುದಿಲ್ಲ, ಲೋಕ ವಾರ್ತೆಗಳನ್ನು ಹೇಳಿಕೊಳ್ಳುವುದಿಲ್ಲ. ಪ್ರತಿಷ್ಠಿತೆಯ ದಿನವಾಗಿ, ಮನೋಹರ ದಿನವಾಗಿ, ಘನವಾದ ದಿನವಾಗಿ, ಮಾನ್ಯವಾದದ್ದಾಗಿ ನಾನು ಆಚರಿಸುವೆನು. ಹಾಗೆ ಮಾಡುವುದಾದರೆ ನಂತರ 14ನೇ ವಚನ ನೋಡಿ, ನೀವು ಯೆಹೋವನಲ್ಲಿ ಆನಂದಿಸುವಿರಿ, ದೇಶದ ಉತ್ತಮವಾದ ಸ್ಥಳದಲ್ಲಿ ನಾನು ನಿಮ್ಮನ್ನು ಹತ್ತಿಸುವೆನು. ಎಂತಹ ಒಳ್ಳೆಯ ವಾಗ್ದಾನ! ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ ಅಂದಿದ್ದಾರೆ ದೇವರು. ಕರ್ತನಿಗೆ ನಾವು ಘನವೆಂದು ಭಾವಿಸುವಾಗ, ಕರ್ತನ ಸನ್ನಿಧಿಗೆ ನಾವು ಹೋಗುವಾಗ ಬರಿಗೈಯಿಂದ ನಮ್ಮನ್ನು ಆತನು ಕಳಿಸುವುದಿಲ್ಲ. ಕರ್ತನಿಗೆ ನಾವು ಮೊರೆ ಇಡುವಾಗ ನಮ್ಮ ಮೊರೆ ಲಾಲಿಸುವಾತನೂ ಮತ್ತು ನಮ್ಮ ಹೃದಯ ಅವಶ್ಯಕತೆ ತೀರಿಸುವಾತನೂ ಆಗಿದ್ದಾರೆ. ದೇವರ ಸನ್ನಿಧಿಗೆ ಹೋಗಿ ಕರ್ತನ ದಿನವನ್ನು ಘನವೆಂದು ಆಚರಿಸಿದವರ ಕುಟುಂಬದಲ್ಲಿ ಇವತ್ತಿಗೂ ನಾನು ನೋಡ್ತೇನೆ. ಆರ್ಥಿಕವಾಗಿ, ಶಾರೀರಿಕವಾಗಿ, ಎಲ್ಲಾ ವಿಷಯಗಳಲ್ಲಿ ಅವರಿಗೆ ಆರೋಗ್ಯ ಇರುತ್ತೆ, ಬಲ ಇರುತ್ತೆ, ಅಭಿವೃದ್ಧಿ ಇರುತ್ತೆ, ಆಶೀರ್ವಾದ ಇರುತ್ತೆ. ಕಾರಣ, ನೀವೇನಾದರೂ ಕರ್ತನ ದಿನವನ್ನು ಪರಿಶುದ್ಧ ದಿನವೆಂದು ಪರಿಗಣಿಸುವುದಾದರೆ, ದೇವರನ್ನು ಆರಾಧಿಸುವುದಾದರೆ, ದೇವರು ಹೇಳ್ತಾರೆ, ನಿಮ್ಮನ್ನು ಲೋಕದ ಒಂದು ಉನ್ನತವಾದ ಸ್ಥಳಗಳ ಮೇಲೆ ನಿಮ್ಮನ್ನು ಹತ್ತಿಸುವೆನು ಅನ್ನುತ್ತಾರೆ. ಕೆಲವೊಂದು ಹೈ ಪ್ಲೇಸಸ್ಗಳಿವೆ. ಈ ಉನ್ನತ ಸ್ಥಳಗಳನ್ನುವಾಗ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ನಮ್ಮ ಸ್ಟೇಟ್ ಚೀಫ್ ಮಿನಿಸ್ಟರ್. ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತೇವೆ. ಆಟದ ರಂಗದಲ್ಲಿ ಅಂದರೆ ಕ್ರಿಕೆಟ್ನಲ್ಲಿ ನಮ್ಮ ಭಾರತ ದೇಶಕ್ಕೆ ಮೆಡಲ್ಸ್ ತಂದಿರುವುದನ್ನು ನೋಡ್ತೇವೆ. ವಾಲಿಬಾಲ್ನಲ್ಲಿ ತಂದಿದ್ದಾರೆ. ಅಷ್ಟೇ ಅಲ್ಲ, ಹಾಕಿ ಆಟದಲ್ಲಿ ತಂದಿದ್ದಾರೆ. ರನ್ನಿಂಗ್ನಲ್ಲಿ ಫಸ್ಟ್ ಬರ್ತಾರೆ, ಫಸ್ಟ್ ಬಂದಿದ್ದಾರೆ ಎಂದು ಹೇಳ್ತಾರಲ್ಲವೇ. ಎಷ್ಟೋ ಜನಾಂಗಗಳಲ್ಲಿ ನಾನು ನಿಮ್ಮನ್ನು ತಲೆಯಾಗಿಡುತ್ತೇನೆ ಹೊರತು ಬಾಲವಾಗಿಡಲ್ಲ ಅನ್ನುತ್ತಾರೆ. ಮೊದಲನೆಯವರಾಗಿರ್ತೀರ ಹೊರತು ಕಡೆಯವರಾಗಿರುವುದಿಲ್ಲ ಅನ್ನುತ್ತಾರೆ. ಯಾಕೆ ದೇವರ ಮಕ್ಕಳಾಗಿ ಎಲ್ಲ ವಿಷಯಗಳಲ್ಲಿ ಕಡೆಯವರಾಗಿದ್ದೇವೆ? ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಜೀವಿತದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಎಲ್ಲರೂ ನಿಮ್ಮನ್ನು ಮೇಲೆ ನೋಡುವ ಹಾಗೆ ನಿಮ್ಮನ್ನು ದೇವರು ನಿಮ್ಮ ತಲೆ ಎತ್ತುವಾತನಾಗಿದ್ದಾರೆ. ಇಂದಿನಿಂದ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಾದರೆ ತಗ್ಗಿಸಲ್ಪಡ್ತೇವೆ ಪ್ರಿಯರೇ.
ದೇವರು ಮೆಚ್ಚಿದವನು ಧನ್ಯನು. ದೇವರು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ಆತನ ಸನ್ನಿಧಿಗೆ ಹೋಗಿರಿ, ಆತನನ್ನು ಆರಾಧಿಸಿರಿ, ಕರ್ತನ ದಿನವನ್ನು ಘನವಾಗಿ ಆಚರಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲದ ಕರ್ತನ ದಿನದಲ್ಲಿ ದೇವರೇ ನಿಮ್ಮ ಮಾತನ್ನು ಕೇಳಿ ನಾವು ನಮ್ಮ ಸಭೆಗಳಿಗೆ ಹೋಗಲು ಪ್ರಯತ್ನಿಸುತ್ತಿರುವಾಗ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ, ಇತರ ದೇಶದಿಂದಲೂ ಸಹ ಯಾರ್ಯಾರು ವೀಕ್ಷಿಸುತ್ತಿದ್ದಾರೋ ಸಭೆಗಳು ಇಲ್ಲದಿರುವುದಕ್ಕಾಗಿ ಈ ರೀತಿ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ವಾಕ್ಯ ಕೇಳಬೇಕೆಂದು, ಕರ್ತನ ದಿನವನ್ನು ಘನವಾಗಿ ಪರಿಗಣಿಸಿ ಆಚರಿಸಬೇಕೆಂದು ಕಾದಿರುವವರನ್ನೆಲ್ಲ ಆಶೀರ್ವದಿಸಿರಿ. ನಮಗಾದರೂ ಎಷ್ಟೋ ಸಭೆಗಳಿವೆ, ನಮ್ಮ ಮನೆ ಮುಂದೆ ಸಭೆ ಇದೆ, ನಮ್ಮ ಹತ್ತಿರದಲ್ಲಿ ಅನುಕೂಲವಾಗಿ ಎಷ್ಟೋ ಸಭೆಗಳಿವೆ, ಎಲ್ಲಿ ನೋಡಿದ್ರೂ ದೇವರ ಸೇವಕರಿದ್ದಾರೆ. ಇದನ್ನು ನಾವು ಗುರುತಿಸುವ ದಿನದಲ್ಲಿ, ಕರ್ತನ ದಿನದಲ್ಲಿ ಕುಟುಂಬವಾಗಿ ಎಲ್ಲರೂ ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವಂತೆ ಈ ದಿನ ಪ್ರತಿಯೊಬ್ಬರಿಗೂ ಪ್ರೇರೇಪಿಸಿರಿ. ಕರ್ತನ ದಿನವನ್ನು ಘನವೆಂದು ಪರಿಗಣಿಸಿ ಮನೋಹರ ದಿನವಾದದೆಂದೆಣಿಸಿ ಪ್ರತಿಷ್ಠಿತ ದಿನವಾಗಿ, ಪ್ರತ್ಯೇಕಪಡಿಸಲ್ಪಟ್ಟ ದಿನವಾಗಿ ನಿಮ್ಮನ್ನು ಘನಪಡಿಸಿ ನಿಮ್ಮಿಂದ ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ಪರಿಶೀಲಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.